ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದ ರಸ್ತೆಯಿಂದ ಹಿಂದುಗಡೆಗೆ ಇರುವ ಜಜ್ನಿ ಕಾಲೇಜು ಆವರಣದಲ್ಲಿರುವ ನಂದಿಕೊಂಡ್ಲು ಮಠದ ಬಸವೇಶ್ವರ ದೇವಾಲಯವನ್ನು ನಾವು ನಿರ್ವಹಣೆ ಮಾಡಿ ಅಭಿವೃದ್ಧಿಪಡಿಸುತ್ತೇವೆಂದು 1976ರಲ್ಲಿ ತಮ್ಮ ಸುಪರ್ದಿಗೆ ಪಡೆದ ಗೂಳೂರು ನಿಡುಮಾಮುಡಿ ಮಠ ಚೆನ್ನಮಲ್ಲ ಸ್ವಾಮೀಜಿ ಈಗ ಮುಜರಾಯಿ ಇಲಾಖೆಗೆ ಅನುಮತಿ ಪಡೆಯದೆ ಮೂಲ ದೇವರ ದೇವಾಲಯ, ಅದರ ಮುಂದಿದ್ದ ಅಶ್ವತ್ಥಕಟ್ಟೆ, ಬಿಲ್ವಪತ್ರೆ ಮರ ಮತ್ತು ಕಾಂಪೌಂಡನ್ನು ಕೆಡವಿ ವಿರೂಪಗೊಳಿಸಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಜ್ಯೋತಿಯವರು ಆರೋಪಿಸಿದ್ದಾರೆ. ಮಾಡಿರೋದು ಮೇಂಟೆನೆನ್ಸಿಗೆ, ಡೆಸ್ಟ್ರಾಯ್ ಮಾಡಿ ಶೇಪ್ ಚೇಂಜ್ ಮಾಡು, ವಿಗ್ರಹ ವ್ಯಾನಿಷ್ ಮಾಡೋಕ್ಕೆಲ್ಲೂ ಪ್ರಾವಿಷನ್ ಇಲ್ಲ. ಇದ್ರ ಬಗ್ಗೆ ನಾವು ತಹಸೀಲ್ದಾರ್ ಗಮನಕ್ಕೆ ತಂದ್ವಿ. 8ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಯಾರು ಅಟೆಂಡ್ ಮಾಡಲಿಲ್ಲ, ಅದಕ್ಕೆ ಪೊಲೀಸ್ ಕಂಪ್ಲೇಂಟು ಕೊಟ್ವಿ. ಅವರು ಇವ್ರ ಮೇಲೆ ಮುಜರಾಯಿದು ಅಂತ ಹೇಳ್ಕೊಂಡು ಅವರು ಏನಕ್ಕೂ ಬರ್ತಾ ಇಲ್ಲ. ಈ ತಹಸೀಲ್ದಾರು 6 ದಿವಸ ಆದ್ರೂ ಟಪಾಲ್ ತಗೊಂಡಿಲ್ಲ. ಇವತ್ತು ಬೆಳಗ್ಗೆ ತಗೊಂಡು ಒಂದು ನೋಟಿಸ್ ಹಾಕಿದ್ದಾರೆ, ಅರ್ಚಕರ ಹೆಸರಿಗೆ ಹಾಕಿದ್ದಾರೆ. ಮಾಡ್ತಾ ಇರೋದು ವೀರಭದ್ರ ಚೆನ್ನಮಲ್ಲ ಸ್ವಾಮಿ ಅವರು ಖುದ್ದು ನಿಂತು ಮಾಡಿಸ್ತಾ ಇರೋದು. ಅವ್ರ ಅಸಿಸ್ಟೆಂಟ್ ಒಬ್ಬರು ಶಿವಜ್ಯೋತಿ ಸ್ವಾಮಿನಿ ಅಂತಿದ್ದಾರೆ. ಅವ್ರನ್ನ ಒಂದು 10 ವರ್ಷದಿಂದ ಈಚೆ ಅಲ್ಲಿ ಕರ್ಕೊಂಡ್ಬಂದು ಇಟ್ಟಿದ್ದಾರೆ. ಇಷ್ಟು ಮನಬಂದಂಗೆ ಮಾಡ್ತಾ ಇದ್ದಾರೆ. ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಒಂದು ಚೂರು ಕೆಲಸ ಆಗ್ತಾ ಇಲ್ಲ. ಕಲ್ಪವೃಕ್ಷ ಇದ್ದಿದ್ದನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ಬಿಲ್ವಪತ್ರೆ ಮರ 2 ಇತ್ತು, 1 ತೆಗೆದುಬಿಟ್ಟಿದ್ದಾರೆ. ಇಷ್ಟ ಬಂದಂಗೆ ಮಂಟಪದ ಚೇಂಜ್ ಮಾಡಿದ್ದಾರೆ. ಇಷ್ಟು ಪಿಕ್ಚರ್ ಸಮೇತ ನಾವು ಪ್ರೂಫ್ ಕೊಟ್ಟಿದ್ರು ಗಲಾಟೆ ಆಗಿಲ್ವಲ್ಲ, ನೀನು ಒಬ್ಳೆ ಕೇಳ್ತೀಯ ಅಂತ ಹಿಂಗೆ ಹೇಳ್ತಾರೆ ಹೊರತು ಯಾರು ಸ್ಪಂದಿಸ್ತಾ ಇಲ್ಲ. ಇದು ನಮ್ಮ ಚಿಕ್ಕಬಳ್ಳಾಪುರ ದುರಂತ. ಎಲ್ಲಾರನ್ನೂ ಕೇಳ್ಕೊಂಡ್ವಿ. ಸರ್, ಇದು ನಂದಿಕೊಂಡ್ಲು ಮಠಕ್ಕೆ ಹೋಗಿರೋದೇ ಅಕ್ರಮ. ಅದು ನಾವು ಜನ ನೋಡ್ಕೊಳ್ಳಿಕ್ ರೆಡಿ ಇದೀವಿ. ಇವ್ರು ಕೊಟ್ಟಿದ್ದು ಸುಪರ್ತಿಗೆ ಮೇಂಟೆನೆನ್ಸ್ಗೆ ಅಂತ. ಇವ್ರ ಕೈಯಲ್ಲಿ ಆಗಲ್ಲ ಈ ಥರ ಡೆಸ್ಟ್ರಾಯ್ ಮಾಡಬೇಕು. ಮೇನ್ ಇವ್ರ ಮೇಲೆ ಇವಾಗ ಕೇಸ್ ರಿಜಿಸ್ಟರ್ ಆಗಿ FIR ಆಗಬೇಕು. ವಾಪಸಂದ್ರ ಸರ್ವೆ ನಂಬರ್ 219ರಲ್ಲಿ 100 ವರ್ಷಕ್ಕೂ ಹಿಂದೆ ನಿರ್ಮಾಣವಾಗಿರುವ ಬಸವೇಶ್ವರ ದೇವಾಲಯದ ಮೂಲ ಗರ್ಭಗುಡಿ ಬೀಳಿಸಿ ವಿರೂಪಗೊಳಿಸಿದ್ದಾರೆ. ಸುಮಾರು 1.5 ಕೋಟಿ ಬೆಲೆ ಬಾಳುವ ಬಸವೇಶ್ವರದ ಕಂಚಿನ ಪ್ರತಿಮೆ, ಬೆಳ್ಳಿ ಮಂಟಪ ನಾಪತ್ತೆಯಾಗಿದೆ. ಮೂಲ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅಲ್ಲಿನ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾರೆಂದು ಸುತ್ತಮುತ್ತ ಜನ ಅಂದುಕೊಂಡಿದ್ದರೆ, ಅವರು ಏಕಾಏಕಿ ಮೂಲ ದೇವಸ್ಥಾನವನ್ನು, ಅದರ ಮುಂದಿದ್ದ ಅಶ್ವತ್ಥಕಟ್ಟೆ, ಬಿಲ್ವಪತ್ರೆ ಮರ ಮತ್ತು ಕಾಂಪೌಂಡ್ ಕೆಡವಿ ಏಕನಿವೇಶನವಾಗಿ ರೂಪಿಸಿಕೊಂಡು ತಮ್ಮ ಸುಪರ್ದಿಗೆ ಮಾಡಿಸಿಕೊಳ್ಳಲು ಎಲ್ಲ ತಯಾರಿ ನಡೆಸಿದ್ದಾರೆ. ಅವರ ವಿರುದ್ಧ ಕ್ರಮ ಜರುಗಿಸಿ ಎಂದು ಪೊಲೀಸಿಗೆ ದೂರು ಕೊಟ್ಟಿದ್ದೆ. ಅಲ್ಲದೆ ತಹಶೀಲ್ದಾರ್ಗೂ 13ರಂದೇ ದೂರು ಕೊಟ್ಟರು. ಅವರು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಇಂದು ಅರ್ಚಕ ಶಂಕರಪ್ಪ ಹೆಸರಿಗೆ ನೋಟಿಸ್ ಜಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಮೂಲ ಮಠ ನಂದಿಕೊಂಡ್ಲು ಮಠದಂತೆ ಅದನ್ನು ಉಳಿಸಬೇಕು, ಜಜ್ನಿ ಮಠದಿಂದ ಬೀಳಿಸಿ ಸ್ಥಳೀಯರಿಗೆ ಒಪ್ಪಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.